ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಲ್ಲಿ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯ ಕಾರಣಕ್ಕೆ ಹೋಟೆಲ್ಗಳಲ್ಲಿ ಬಿಸಿನೆಸ್ ಇಲ್ಲದಂಗಾಗಿದೆ. ಗ್ಯಾಸ್ ಸಿಲಿಂಡರ್ನ ಅಭಾವ 22ನೇ ದಿನದಲ್ಲೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇಲ್ಲ. ಬ್ಲಾಕ್ನಲ್ಲಿ ಸಿಲಿಂಡರ್ನ ಖರೀದಿಸಿ ಹೋಟೆಲ್ಗಳನ್ನ ನಿರ್ವಹಣೆ ಮಾಡ್ತಾ ಇದೀವಿ ನಾವು ಅಂತ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಅರ್ಥನೇ ಆಗದಿರೋ ಪ್ರಶ್ನೆ, ಗ್ಯಾಸ್ ಸಮಸ್ಯೆ ಉಲ್ಬಣ ಆದಾಗ್ಲಿಂದ ಫಸ್ಟ್ ಡೇ ಇಂದಲೇ ನಮಗೆ ಬ್ಲಾಕ್ ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ 1-3 ಪಟ್ಟು ದುಡ್ಡು ಕೊಟ್ಟು ಸಿಲಿಂಡರ್ ಖರೀದಿ ಮಾಡ್ತಿದ್ದಾರೆ ಅಂತ ನಾವೇ ಸುದ್ದಿಗಳನ್ನು ತೋರಿಸ್ತಾ ಇದೀವಿ. ಆದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ರೇಡ್ ಮಾಡೋದಕ್ಕೆ ಹೋಗಲ್ಲ. ಕೇಳಿದ್ರೆ ನಾವು ಹುಡುಕಿದ್ವಿ ಏನೂ ಸಿಕ್ಕಿಲ್ಲ ಅಂತಾರೆ. ಮತ್ತೆ ಇವ್ರಿಗೆಲ್ಲ ಹೇಗೆ ಸಿಗ್ತಾ ಇದೆ? ಅದೇ ನೆಟ್ವರ್ಕ್ ತಾನೇ ಕೆಲಸ ಮಾಡೋದು. ಅಲ್ಲಿ ಯಾರ್ಯಾರ ಕೈ ಬಿಸಿ ಆಗ್ತಾ ಇದೆ? ಇಲ್ಲೂ ಕೂಡ ಹೇಗೆ ಕರಪ್ಷನ್ ತಾಂಡವ ಆಡ್ತಾ ಇದೆ. ಹಿಂಗೆ ಸಂಕಷ್ಟದಲ್ಲೂ ಕೂಡ ಯಾರ್ಯಾರು ದುಡ್ಡು ಮಾಡ್ಕೊಳ್ತಿದ್ದಾರೆ ಅಂತ ಜನ ಲೆಕ್ಕ ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಮೆಜೆಸ್ಟಿಕ್ನ ಸುತ್ತಮುತ್ತಲೂ ಹೋಟೆಲ್ಗಳು ಬಂದಾಗಿದ್ದಾವೆ. ಸೊ ಗಮನಿಸ್ತಾ ಇದ್ರಿ, ಉಡುಪಿ ಆತಿಥ್ಯ ಹೋಟೆಲು, ಈ ಹೋಟೆಲ್ ಕಳೆದ 1 ವಾರದಿಂದಲೂ ಕೂಡ ಬಂದಾಗಿದೆ. ಹೋಟೆಲ್ಗಳಿಗೆ ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇಲ್ಲ. ಒಂದಿಷ್ಟು ಬ್ಲಾಕ್ ಮಾರ್ಕೆಟಲ್ಲಿ ಸಿಲಿಂಡರ್ಗಳನ್ನು ಖರೀದಿ ಮಾಡಿ 1, 2, 3ಗೆ ಖರೀದಿಯನ್ನು ಮಾಡಿ ಹೋಟೆಲ್ಗಳನ್ನು ನಡೆಸ್ತಾ ಇದ್ರು. ಆದರೆ ಅದು ನಿರಂತರವಾಗಿ ಹೆಚ್ಚುವರಿ ದುಡ್ಡನ್ನು ಕೊಟ್ಟು ಹೋಟೆಲ್ಗಳನ್ನು ನಡೆಸೋದಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಹೋಟೆಲ್ಗಳನ್ನು ಅನಿವಾರ್ಯ ಪರಿಸ್ಥಿತಿ ಎಂಬಂತೆ ಬಂದ್ ಮಾಡಲಾಗಿದೆ. ಈಗ ಉಡುಪಿ ಆತಿಥ್ಯ ಹೋಟೆಲ್ ಕೂಡ ಕಳೆದ 10 ದಿನಗಳಿಂದ ಬಂದ್ ಆಗಿದೆ. ಸುಮಾರು ಗ್ರಾಹಕರು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಗ್ರಾಹಕರು ಇದೇ ಮೆಜೆಸ್ಟಿಕ್ನ ಸರ್ಕಲ್ನಲ್ಲಿ ಇಳಿತಾರೆ. ಸರ್ಕಲ್ನಲ್ಲಿ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಜೊತೆಗೆ ಮೆಟ್ರೋಗಳಿಗೆ ಹೋಗುವಂಥ ಸುಮಾರು ಸಾವಿರಾರು ಪ್ರಯಾಣಿಕರು ಮತ್ತು ಜನ ಕೂಡ ಈ ಭಾಗಕ್ಕೆ ಬರ್ತಾರೆ. ಅಕ್ಕಪಕ್ಕದಲ್ಲಿರುವಂತಹ ಹೋಟೆಲ್ಗಳಿಗೆ ಹೋಗಿ ತಿಂಡಿ ತಿನಿಸುಗಳನ್ನು ತಿಂತಾರೆ. ಆದರೆ ಈ ಒಂದು ಮೆಜೆಸ್ಟಿಕ್ನ ಸುತ್ತಮುತ್ತಲಿರುವಂತಹ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗಿರುವಂಥ ಕಾರಣಕ್ಕಾಗಿ ಇದೀಗ ಗ್ರಾಹಕರಿಗೂ ಕೂಡ ಅದರ ಎಫೆಕ್ಟ್ ತಟ್ಟುತ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಬೀರಪ್ಪ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸಮಸ್ಯೆಗೆ ಪರಿಹಾರ ಹುಡುಕುವಲ್ಲಿ ಸರ್ಕಾರಗಳು ವಿಫಲವಾಗ್ತಾ ಇರೋದ್ರ ಪರಿಣಾಮನೇ ಬ್ಲಾಕ್ನಲ್ಲಿ ಇನ್ನೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇದೆ. ಅದೇ ಬ್ಲಾಕ್ ಮಾರ್ಕೆಟ್ನಲ್ಲಿರುವಂತಹ ಸಿಲಿಂಡರ್ಗಳನ್ನು ಕರೆಕ್ಟಾಗಿ ನಿಭಾಯಿಸಿದ್ರೆ, ಅಟ್ಲೀಸ್ಟ್ ರೇಷನಲ್ ಸಿಸ್ಟಮಲ್ಲಿ ನಿಭಾಯಿಸಿದ್ರೆ ಆದ್ರೂ ಜನರಲ್ಲಿ ದುಡ್ಡು ಉಳಿತಾ ಇತ್ತು, ಮತ್ತೆ ಆಪರೇಷನ್ ತಕ್ಕ ಮಟ್ಟಿಗೆ ಆಗ್ತಾ ಇತ್ತು. ಬಟ್ ಸರ್ಕಾರ ಯಾಕೋ ಇದು ನನಗೂ ಕೇಂದ್ರಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ.